ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಶಕ್ತಿ ವೃದ್ಧಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಮಹಿಳಾ ಸಬಲೀಕರಣವು ವಾಸ್ತವವಾಗಿ ಮಹಿಳೆಯರ ಗೌರವದ ಮತ್ತೊಂದು ರೂಪವಾಗಿದೆ ಮತ್ತು ಸಮಾಜದಲ್ಲಿ ಮಹಿಳೆಯರ ಗೌರವ ಎಲ್ಲೆಡೆ ಹೆಚ್ಚುತ್ತಿದೆ. ಆದರೆ ಮಹಿಳೆಯಾಗಿ ನಾವು ನಮ್ಮ ದೇಹವನ್ನು ಗೌರವಿಸುತ್ತೇವೆಯೇ? ವಿಶೇಷವಾಗಿ ಮುಟ್ಟಿನ ಸಮಯದಲ್ಲಿ ನೀವು ನಿಜವಾಗಿಯೂ ನಿಮ್ಮ ಹೆಂಡತಿ, ತಾಯಿ, ಮಗಳು, ಸಹೋದರಿಯನ್ನು ಪ್ರೀತಿಸುತ್ತಿದ್ದರೆ ಮತ್ತು ನೀವು ಸ್ವತಃ ಮಹಿಳೆಯಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೆ ನೋಡಲು ಬಿಡಬೇಡಿ. ನಾನು ಹಳೆಯ ಸಂಪ್ರದಾಯಗಳ ಬಗ್ಗೆ ಮಾತನಾಡಿದರೆ, ನಮ್ಮ ತಾಯಂದಿರು, ಅವರ ತಾಯಂದಿರು ಪೀರಿಯಡ್ ಸಮಯದಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದರು. ಕೊಳಕು ಬಟ್ಟೆ ಇದ್ದಾಗಲೆಲ್ಲ ಅವರು ಅದನ್ನು ನಿಂಬು ನೀರಿನಿಂದ ತೊಳೆಯುತ್ತಿದ್ದರು ಮತ್ತು ತಮ್ಮ ಕುಟುಂಬದಲ್ಲಿ ಯಾವುದೇ ಸೋಂಕು ಉಂಟಾಗದಂತೆ ಇಂತಹ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹುಡುಗಿಯರು ಮಹಿಳಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಕಳಪೆ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಸ್ ಆಗಿವೆ. ಮತ್ತು ನಾನು ಇದನ್ನು ಕೇವಲ ಹೇಳುತ್ತಿಲ್ಲ ಎಂದು ನಾನು ಲೈವ್ ಡೆಮೋ ಮಾಡುತ್ತೇನೆ ಮತ್ತು ನಿಮಗೆ ಇದನ್ನು ತೋರಿಸುತ್ತೇನೆ. ಸ್ಯಾನಿಟರಿ ಪ್ಯಾಡ್ಗಳ ಗುಣಮಟ್ಟದ ನಿಯಮಗಳ ಬಗ್ಗೆ ನನಗೆ ತಿಳಿದಾಗ ಯಾವ ಸ್ಯಾನಿಟರಿ ಪ್ಯಾಡ್ ಬಳಸಬೇಕು ಮತ್ತು ಅದು ಹೇಗೆ ಫಿಟ್ ಆಗಿರಬೇಕು ಎಂಬುದನ್ನು ಪ್ರತಿ ಮಹಿಳೆಗೆ ಹೇಳಬೇಕು ಎಂದು ನನಗೆ ಅನಿಸಿತು. ಆದ್ದರಿಂದ ನಮ್ಮ ಪ್ರದರ್ಶನವನ್ನು ಪ್ರಾರಂಭಿಸೋಣ. ಮತ್ತು ನಮ್ಮ ಮೊದಲ ಡೆಮೋ ಹೀರಿಕೊಳ್ಳುವಿಕೆ. ರಕ್ತವು ದೀರ್ಘಕಾಲದವರೆಗೆ ದ್ರವ ರೂಪದಲ್ಲಿದ್ದಾಗ ಇದು ಹೆಚ್ಚಿನ ಅಪಾಯದ ಸೋಂಕುಗಳು ಮತ್ತು ದೀರ್ಘಕಾಲೀನ ಪುನರುತ್ಪತ್ತಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಹೀರಿಕೊಳ್ಳುವಿಕೆ ಬಹಳ ಮುಖ್ಯ. ಆದ್ದರಿಂದ ನಾವು ಡೆಮೋವನ್ನು ಪ್ರಾರಂಭಿಸೋಣ. ಮತ್ತು ನನ್ನ ಕೈಯಲ್ಲಿ ಈ ಸಿರಿಂಜ್ ಇದೆ. ಚಿಂತಿಸಬೇಡಿ, ಇದು ನಿಮಗಾಗಿ ಅಲ್ಲ. ಇದು ನಮ್ಮ ಮೊದಲ ಡೆಮೋ ಮತ್ತು ಅದರಲ್ಲಿ 6060 ಮಿಲಿ ನೀರು ಇದೆ. ಬಲಭಾಗದಲ್ಲಿ ನಮ್ಮ ಪ್ಯಾಡ್, ನಮ್ಮ ಉತ್ಪನ್ನ. ಇದು ಸಾಮಾನ್ಯ ಪ್ಯಾಡ್, ಇದು ಮಾರ್ಕೆಟ್ನ ಉತ್ಪನ್ನವಾಗಿದೆ. ಈಗ ನಾನು ಅದರ ಮೇಲೆ ನೀರನ್ನು ಹಾಕುತ್ತಿದ್ದೇನೆ. ನಾನು ಅದರ ಮೇಲೆ 60 ಮಿಲಿ ನೀರನ್ನು ಹಾಕುತ್ತಿದ್ದೇನೆ ಮತ್ತು ನಾನು ಅದನ್ನು ತಿರುಗಿಸುತ್ತಾ ಎಲ್ಲೆಡೆ ಹಾಕುತ್ತಿದ್ದೇನೆ. ಈಗ ನಾನು ಟಿಶ್ಯೂ ಪೇಪರ್ಗಳನ್ನು ಹೊರತೆಗೆಯುತ್ತೇನೆ. ತದನಂತರ ನಾವು ಪ್ರಾರಂಭಿಸುತ್ತೇವೆ ಮತ್ತು ನಾವು ಇಲ್ಲಿಗೆ ನಿಲ್ಲಲು ಹೋಗುವುದಿಲ್ಲ. ನಾನು ಇದರ 23 ಸುತ್ತುಗಳನ್ನು ಮಾಡಲಿದ್ದೇನೆ. ಆದ್ದರಿಂದ ನನ್ನ ಕೈಯಲ್ಲಿ 2 ಟಿಶ್ಯೂ ಪೇಪರ್ಗಳಿವೆ. ಹೀರಿಕೊಳ್ಳುವಿಕೆಯನ್ನು ನಾವು ಇಲ್ಲಿ ಪರಿಶೀಲಿಸುತ್ತೇವೆ. ಆದ್ದರಿಂದ ಮೊದಲ ಸುತ್ತು ಈಗ ಮುಗಿದಿದೆ. ಆದ್ದರಿಂದ ನಾನು ಅದನ್ನು ಇಲ್ಲಿ ಇರಿಸಿ ಒತ್ತಿದೆ. ಮತ್ತು ನೀವು ನೋಡುತ್ತಿರುವಂತೆ ಬಲಭಾಗದಲ್ಲಿ ನಮ್ಮ ಉತ್ಪನ್ನ ಇದೆ. ನಾನು ಅದರಲ್ಲಿ ಹೆಚ್ಚು ನೀರನ್ನು ನೋಡಲಾಗುವುದಿಲ್ಲ. ಸ್ವಲ್ಪ ನೀರು. ಮತ್ತು ಇಲ್ಲಿ ನೀವು ನೀರನ್ನು ಸ್ಪಷ್ಟವಾಗಿ ನೋಡಬಹುದು. ಮತ್ತು ಇದು ನಾನು ನಿಮಗಾಗಿ ಮಾಡಿದ ಪರೀಕ್ಷೆ ಅಲ್ಲ. ಇದು ನಮ್ಮ ಉತ್ಪನ್ನ. ನೀವು ಈ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಅಥವಾ ಇತರ ಯಾವುದೇ ಪ್ಯಾಡ್ಗಳಿಂದ ಖರೀದಿಸಿದಾಗ ನೀವು ಈ ಡೆಮೋವನ್ನು ಮನೆಯಲ್ಲಿಯೇ ಮಾಡಬಹುದು ಮತ್ತು ಗುಣಮಟ್ಟವನ್ನು ನೀವು ಸ್ವತಃ ಪರಿಶೀಲಿಸಬಹುದು. ಈಗ ನಮ್ಮ ಎರಡನೇ ಸುತ್ತಿನ ಸರದಿ. ಆದರೆ ನಾವು ಈಗಾಗಲೇ 2 ಪ್ಯಾಡ್ಗಳಲ್ಲಿ 60 ಮಿಲಿ ನೀರನ್ನು ಹಾಕಿದ್ದೇವೆ. ಈಗ 30 ಮಿಲಿ ಸರದಿ. ಆದರೆ ನಾವು 2 ಪ್ಯಾಡ್ಗಳಿಗೆ 30 ಮಿಲಿ ಹೆಚ್ಚು ನೀರನ್ನು ಹಾಕಲಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಹೀರಿಕೊಳ್ಳುವಿಕೆ. ಹೀರಿಕೊಳ್ಳುವಿಕೆ ಉತ್ತಮವಾಗಿದ್ದರೆ ನಿಮಗೆ ಪೀರಿಯಡ್ ಸಮಯದಲ್ಲಿ ಉತ್ತಮ ಅನುಭವವಾಗುತ್ತದೆ ಮತ್ತು ನೀವು ಮುಕ್ತರಾಗಿದ್ದೀರಿ. ಆದರೆ ನಾನು 2 ಪ್ಯಾಡ್ಗಳಿಗೆ 3030 ಮಿಲಿ ನೀರನ್ನು ಹಾಕಿದ್ದೇನೆ. ಮತ್ತು ಈ ಅಂಗಾಂಶಗಳ ಹೊರತಾಗಿ ನಾನು ಈಗ ಇತರ ಅಂಗಾಂಶಗಳನ್ನು ಬಳಸುತ್ತಿದ್ದೇನೆ ಮತ್ತು ಎಷ್ಟು ಹೀರಿಕೊಳ್ಳಲಾಗಿದೆ ಎಂದು ನೋಡೋಣ. ಹೀರಿಕೊಳ್ಳಲು ಇದು ಕೆಲವು ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಆದರೂ ಸ್ವಲ್ಪ ಕಾಯೋಣ. ಈಗ ನನ್ನ ಕೈಯಲ್ಲಿ ಟಿಶ್ಯೂ ಪೇಪರ್ ಇದೆ ಮತ್ತು ನಾನು ಇಲ್ಲಿ ಟಿಶ್ಯೂ ಪೇಪರ್ಗಳನ್ನು ಹಾಕುತ್ತಿದ್ದೇನೆ. ನಾನು ಅದನ್ನು ತುಂಬಾ ಆರಾಮವಾಗಿ ಇಟ್ಟುಕೊಂಡಿದ್ದೇನೆ. ನಾನು ಇನ್ನೂ ಅದನ್ನು ಇಲ್ಲ. ಮತ್ತು ಕಡಿಮೆ ಮುದ್ರಣ. ಮತ್ತು ಎರಡನೇ ಸುತ್ತಿನ ನಂತರ ಇದು ಫಲಿತಾಂಶವಾಗಿದೆ. ನಮ್ಮ ಪ್ಯಾಡ್ನಲ್ಲಿ ನೀರಿಲ್ಲ ಮತ್ತು ಎಡಭಾಗದಲ್ಲಿ ನೀರಿನ ಸೋರಿಕೆ ಎಷ್ಟು ಇದೆ ಎಂದು ನೀವು ನೋಡಬಹುದು. ಅದೇ ಸಮಯದಲ್ಲಿ ನಾನು 2 ಪ್ಯಾಡ್ಗಳಿಗೆ ನೀರು ಹಾಕಿದ್ದೇನೆ ಮತ್ತು ಅದೇ ಸಮಯದಲ್ಲಿ ನೀವು ಹೀರಿಕೊಳ್ಳುವ ಸಮಯವನ್ನು ನೋಡಬಹುದು. ಆದ್ದರಿಂದ ನಾನು ಇನ್ನು ಒಂದು ಸುತ್ತು ಮಾಡಲು ಯೋಚಿಸುತ್ತಿದ್ದೇನೆ. ಏಕೆಂದರೆ 60 ಮತ್ತು 30 ಅಂದರೆ 90 ಮಿಲಿ ನೀರು ನಾವು ಈಗಲೇ ಪರಿಶೀಲಿಸಿದ್ದೇವೆ. ಆದ್ದರಿಂದ ಇನ್ನೂ ಸ್ವಲ್ಪ ನೀರಿಂದ ಪರಿಶೀಲಿಸೋಣ. ಆದ್ದರಿಂದ ಇನ್ನೂ ಒಂದು 30 ಮಿಲಿ. ನಾನು ಅದನ್ನು ಎಲ್ಲಿ ಇಡುತ್ತೇನೆ? ಮತ್ತು ಇದು ಕೇವಲ ಒಂದು ಡೆಮೋ ಅಲ್ಲ. ನಾನು ನಿಮಗೆ ಇಲ್ಲಿ ವಿಭಿನ್ನ ಡೆಮೋಗಳನ್ನು ತೋರಿಸಲಿದ್ದೇನೆ. ನಿಮ್ಮ ಜೀವನದಲ್ಲಿ ಇಂತಹ ಡೆಮೋಗಳನ್ನು ನೀವು ಎಂದಿಗೂ ನೋಡಿಲ್ಲ. ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ. ಸರಿ, ಆದ್ದರಿಂದ ಇದು 3ನೇ ಸುತ್ತಿನ ಸಮಯ. ಆದ್ದರಿಂದ ಮೊದಲು 60 ಮಿಲಿ.
ರೌಂಡ್ ಆಫ್ 3030 ಮಿಲಿ, ನಂತರ ಮತ್ತೆ 3030 ಮಿಲಿ, ಅಂದರೆ 120 ಮಿಲಿ ನೀರು. ನಾನು ಅದನ್ನು 2 ಪ್ಯಾಡ್ಗಳಲ್ಲಿ ಇರಿಸಿದ್ದೇನೆ. ಮತ್ತು ಎಡಭಾಗದಲ್ಲಿ ನಾನು ಅದನ್ನು ಇಲ್ಲಿ ಇಟ್ಟಿದ್ದೇನೆ. ಮತ್ತು ನಾನು ಅದನ್ನು ಇಲ್ಲಿಯೂ ಇಟ್ಟಿದ್ದೇನೆ. ನಾನು ಅದನ್ನು ಒತ್ತಾಯಿಸುತ್ತಿಲ್ಲ. ನಾವು ಒಂದು ಕೆಲಸ ಮಾಡೋಣ. ಈ ಸುತ್ತಿನಲ್ಲಿ ನನ್ನ ಬಳಿ ಏನೂ ಇದೆ. ಆದ್ದರಿಂದ ಇದು ಭಾರವಾದ ವಸ್ತುವಾಗಿದೆ. ನಾನು ಅದನ್ನು ಅದೇ ಪ್ಯಾಡ್ನಲ್ಲಿ ಇಟ್ಟಿದ್ದೇನೆ. ಅದರ ನಂತರ ನಾನು ಅದನ್ನು ಈ ಪ್ಯಾಡ್ನಲ್ಲಿ ಇಟ್ಟಿದ್ದೇನೆ. ಮತ್ತು ಇದನ್ನು ನೋಡಿ. ನೀವು ಇದೀಗ ಫಲಿತಾಂಶವನ್ನು ನೋಡಬಹುದು. ವ್ಯತ್ಯಾಸವನ್ನು ಪರಿಶೀಲಿಸಿ. ವ್ಯತ್ಯಾಸವನ್ನು ನೋಡಿ. ವ್ಯತ್ಯಾಸವನ್ನು ಪರಿಶೀಲಿಸಿ. ಇದು ಸಂಪೂರ್ಣವಾಗಿ ಉದ್ದೆಯಾಗಿದೆ. ಸಂಪೂರ್ಣವಾಗಿ ಉದ್ದೆಯಾಗಿದೆ. ಈಗ ನಾನು ಯೋಚಿಸುತ್ತಿದ್ದೇನೆ, ನಾವು ನಮ್ಮ ಉತ್ಪನ್ನದ ಗುಣಮಟ್ಟವನ್ನು ತೋರಿಸುತ್ತಿರುವಾಗ ಈ 3ನೇ ಸುತ್ತಿನಲ್ಲಿ ಈ ಪ್ಯಾಡ್ ಸಂಪೂರ್ಣವಾಗಿ ತೇವವಾಗಿದೆ. ಈಗ ನಮ್ಮ ಸರದಿ. ಆದ್ದರಿಂದ ನಾನು ಹೆಚ್ಚು ಗುಣಮಟ್ಟವನ್ನು ತೋರಿಸಲು ಬಯಸುತ್ತೇನೆ. ಮೊದಲನೆಯದಾಗಿ 3ನೇ ಸುತ್ತಿನಲ್ಲಿ ಇದು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಮತ್ತು ನೀವು ನನ್ನ ಕೈಯನ್ನು ಸಹ ನೋಡಬಹುದು. ನೋಡಿ, ನಾನು ಇದನ್ನು ಧರಿಸಿದ್ದೇನೆ. ನೀರು ಇದ್ದರೆ ಅದು ನನ್ನ ಫ್ಯಾಬ್ರಿಕ್ ಮೇಲೆ ಬರುತ್ತದೆ. ಅದು ಬರಲೇ ಇಲ್ಲ. ಆದ್ದರಿಂದ ಆತ್ಮವಿಶ್ವಾಸದಿಂದ ಹೋಗೋಣ. ಮತ್ತೊಂದು ಅಂತಿಮ ಸುತ್ತು. ಇದನ್ನು ನಾವು ನಮ್ಮ ಉತ್ಪನ್ನದಲ್ಲಿ ಮಾತ್ರ ಮಾಡುತ್ತೇವೆ. ಮತ್ತು ನಮ್ಮ ಅಂಗಾಂಶ ಎಲ್ಲಿದೆ? ಮತ್ತು ನಮ್ಮ ಅಂಗಾಂಶ ಎಲ್ಲಿದೆ? ಮತ್ತು ನಾನು ಹೇಳಿದಂತೆ ಇದು ಕೇವಲ ಒಂದು ಕ್ವಾಲಿಟಿ ಚೆಕ್. ಹೀರಿಕೊಳ್ಳುವಿಕೆ ಎಲ್ಲವೂ ಎಂದು ನೀವು ಭಾವಿಸುತ್ತೀರಾ? ಇದು ಮುಖ್ಯವಾಗಿದೆ. ಆದರೆ ನಮ್ಮ ಆರೋಗ್ಯಕ್ಕೆ ಮುಖ್ಯವಾದ ಇನ್ನೂ ಅನೇಕ ವಿಷಯಗಳು, ಇತರ ಅನೇಕ ಅಂಶಗಳಿವೆ. ಆದರೆ ಇದರೊಂದಿಗೆ ಈಗ ನಾನು ಟಿಶ್ಯೂ ಪೇಪರ್ ಅನ್ನು ಇಲ್ಲಿ ಇಡುತ್ತಿದ್ದೇನೆ. ಸರಿ, ಆದ್ದರಿಂದ ನಾನು ಅದನ್ನು ಇಟ್ಟುಕೊಂಡಿದ್ದೇನೆ. ಅದು ಇನ್ನೂ ಅಂಟಿಕೊಂಡಿಲ್ಲ. ಈಗ ನಾನು ನನ್ನ ಕೈಯನ್ನು ಇಲ್ಲಿ ಇಡುತ್ತೇನೆ. ಆದ್ದರಿಂದ ನಾನು ಅದನ್ನು ಹೆಚ್ಚು ಒತ್ತಿದ್ದೇನೆ. ಆದ್ದರಿಂದ ಒತ್ತಿದ ನಂತರ ಅದು ಸ್ವಲ್ಪ ಒದ್ದೆಯಾಗಿದೆ. ಆದರೆ ನಾನು ಸೂಚಿಸುವುದೇನೆಂದರೆ, ನಾನು ಈ ಟಿಶ್ಯೂ ಪೇಪರ್ ಅನ್ನು ಈ ರೀತಿ ಇಡುತ್ತೇನೆ. ಇದರಿಂದ ನೀವು ಎಲ್ಲಿಂದಲಾದರೂ ಯಾವುದೇ ಬದಲಾವಣೆ ಅನುಭವಿಸುವುದಿಲ್ಲ. ಇನ್ನು ಕೆಲವು ಸೆಕೆಂಡುಗಳು ಕಾಯೋಣ. ಇನ್ನು ಕೆಲವು ಸೆಕೆಂಡುಗಳು ಕಾಯೋಣ. ಏಕೆಂದರೆ ಪ್ಯಾಡ್ ಈಗಾಗಲೇ ತುಂಬಿದೆ. ಅದರ ನಂತರ ಸೋರಿಕೆ ಇದೆ. ಆದರೆ ನಮ್ಮ ಪ್ಯಾಡ್ನಲ್ಲಿ ಯಾವುದೇ ಸೋರಿಕೆ ಇಲ್ಲ. ಆದ್ದರಿಂದ ಇದು ಸಂಪೂರ್ಣವಾಗಿ ತಾಜಾ, ಸ್ವಚ್ಛವಾಗಿದೆ. ನನ್ನ ಕೈಯಲ್ಲಿ ಏನಿದೆ ಎಂದು ನೀವು ನೋಡಬಹುದು. ಅದಕ್ಕಾಗಿಯೇ ನಾನು ಅದನ್ನು ಈ ರೀತಿ ಇಟ್ಟುಕೊಂಡಿದ್ದೇನೆ. ಇದು ಸಂಪೂರ್ಣವಾಗಿ ಹೊಸ ಸ್ವಚ್ಛವಾದ ಟಿಶ್ಯೂ ಪೇಪರ್ ಆಗಿದೆ. ಆದ್ದರಿಂದ ಮತ್ತೊಮ್ಮೆ ನಾವು ಪರಿಶೀಲಿಸಲಿದ್ದೇವೆ. ಮತ್ತು ನಾನು ಅದನ್ನು ಇಲ್ಲಿ ಇಡುತ್ತೇನೆ. ಮತ್ತು ನೀವು ಇದನ್ನು ನೋಡುತ್ತೀರಿ. ಈಗ ನಾನು ಅದನ್ನು ಮತ್ತೆ ಒತ್ತಲಿದ್ದೇನೆ. ಆದ್ದರಿಂದ ಈಗ ಮ್ಯಾಜಿಕ್ ನೋಡೋಣ. ಈ ಮೊದಲು ಇದು ಇಷ್ಟು ಇತ್ತು. ಮತ್ತು ಈಗ ಅಷ್ಟು. ಮತ್ತು ನೀವು 30 ಸೆಕೆಂಡುಗಳ ಕಾಲ ಕಾಯುತ್ತೀರಿ. ನಂತರ ಅದು ಸಂಪೂರ್ಣವಾಗಿ ಹೀರಲ್ಪಡುತ್ತದೆ. ಈಗ ನಮ್ಮ ಎರಡನೇ ಡೆಮೊಗೆ ಸಮಯ. ಅದನ್ನು ನಾವು ಬೆಟಾಡಿನ್ನೊಂದಿಗೆ ಮಾಡಲಿದ್ದೇವೆ. ಬೆಟಾಡಿನ್ ಮೇಲೆ ನಿಮ್ಮ ಬಾಯಿಗೆ ನಿಲ್ಲಿಸಿರಾ? ನಾನು ಬೆಟಾಡಿನ್ ಬಗ್ಗೆ ಮಾತನಾಡಿದರೆ ಅದರಲ್ಲಿ ಅಯೋಡಿನ್ ಇದೆ. ಅದು ನಮಗೆಲ್ಲರಿಗೂ ತಿಳಿದಿದೆ. ಮತ್ತು ಇದು ತುಂಬಾ ಬಲವಾದ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ. ನಾನು ಅಯೋಡಿನ್ ಮತ್ತು ಈ ಬೆಟಾಡೈನ್ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆ? ನಾನು ನಿನಗೆ ತೋರಿಸುತ್ತೇನೆ. ಇದು ನಮ್ಮ ಪ್ಯಾಡ್. ಇಂದು ನಾವು ಇಲ್ಲಿ ಮಾಡುತ್ತಿರುವ ಎಲ್ಲಾ ಪ್ರದರ್ಶನಗಳು ಮಾರುಕಟ್ಟೆಯಲ್ಲಿ ದೊರಕುವ ಸ್ಯಾನಿಟರಿ ಪ್ಯಾಡ್ಗಳೊಂದಿಗೆ ಇವೆ. ಮೊದಲನೆಯದನ್ನು ಬೇರೊಂದು ಪ್ಯಾಡ್ನೊಂದಿಗೆ ಮಾಡಲಾಯಿತು. ಮತ್ತು ಎರಡನೆಯದನ್ನು ಇನ್ನೊಂದು ಪ್ಯಾಡ್ನೊಂದಿಗೆ ಮಾಡುತ್ತೇವೆ. ಆದ್ದರಿಂದ ಇದರೊಳಗೆ ಇದು ನಾನು ತೆಗೆದುಹಾಕಲಿರುವ ಚಿಪ್. ಇವು ನಾನು ಇಲ್ಲಿ ನಡೆಸುವ ಪರೀಕ್ಷೆಗೆ ಸಂಬಂಧಿಸಿದೆ. ಆದ್ದರಿಂದ ನಾನು ಅದನ್ನು ಹೊರತೆಗೆಯುತ್ತೇನೆ. ಮೊದಲು ಚಿಪ್. ಇದು ನಮ್ಮ ಸ್ಯಾನಿಟರಿ ಪ್ಯಾಡ್ನ ಚಿಪ್ ಆಗಿದೆ. ಇದು ಎರಡನೇ ಸ್ಯಾನಿಟರಿ ಪ್ಯಾಡ್ ಆಗಿದೆ. ಈ ಚಿಪ್ ಎಲ್ಲ ಪ್ಯಾಡ್ಗಳಲ್ಲಿ ಇರುವುದಿಲ್ಲ. ನಾವು ಮಾರುಕಟ್ಟೆಯಿಂದ ಒಂದು ಪ್ಯಾಡ್ ತೆಗೆದುಕೊಂಡಿದ್ದೇವೆ ಮತ್ತು ಅದರಿಂದ ನಾವು ನಮ್ಮ ಎರಡನೇ ಡೆಮೊವನ್ನು ಪರೀಕ್ಷಿಸೋಣ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ನಾನು ತುಂಬಾ ಉತ್ಸುಕನಾಗಿದ್ದೇನೆ. ನೀವು ಈ ಪರೀಕ್ಷೆಯನ್ನು ನೋಡಿ ಆನಂದಿಸುತ್ತೀರಿ. ಬಲಭಾಗದಲ್ಲಿ ನೀವು ನೋಡುತ್ತಿರುವ ಚಿಪ್ಸ್ ನಮ್ಮ ಸ್ಯಾನಿಟರಿ ಪ್ಯಾಡ್ನವು. ಮತ್ತು ಎಡಭಾಗವು ಇನ್ನೊಂದು ಸ್ಯಾನಿಟರಿ ಪ್ಯಾಡ್ ಆಗಿದೆ. ಆದ್ದರಿಂದ ಈ ಚಿಪ್ ಉತ್ಕರ್ಷಣ ನಿರೋಧಕ ಗುಣವನ್ನು ಹೊಂದಿದೆ. ಅದು ಏನು ಎಂದು ನಾನು ನಿಮಗೆ ಹೇಳುತ್ತೇನೆ. ಇದು ಎಷ್ಟು ಉತ್ಕರ್ಷಣ ನಿರೋಧಕ ಸಾಮರ್ಥ್ಯವನ್ನು ಹೊಂದಿದೆ.
ಉತ್ಕರ್ಷಣ ನಿರೋಧಕ ಸಾಮರ್ಥ್ಯ ಹೆಚ್ಚಾದಂತೆ ಅದು ಹೆಚ್ಚು ಉತ್ತಮವಾಗಿದೆ. ಆದರೆ ಇದು ಎಷ್ಟು ಉತ್ಕರ್ಷಣ ನಿರೋಧಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನೋಡೋಣ. ಇದು ಸೋಂಕನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಇದು ಏನೇ ದಿನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಮತ್ತು ಮುಖ್ಯವಾಗಿ ಹುಡುಗಿಯರು ಸೋಂಕಿಗೆ ಒಳಗಾಗುತ್ತಿದ್ದಾರೆ. ಆದ್ದರಿಂದ ತಿಳಿಯೋಣ. ಇದು ನನ್ನ ಕೈಯಲ್ಲಿ ಒಂದು ಗ್ಲಾಸ್ ನೀರು. ಈಗೋ ನಾನು ನಿಮಗೆ ಹೇಗೆ ನಮ್ಮ ಚಿಪ್ಗಳನ್ನು ಬೆಟಡಿನ್ನೊಂದಿಗೆ ಪರೀಕ್ಷಿಸುವುದನ್ನು ತೋರಿಸುತ್ತೇನೆ. ಆದ್ದರಿಂದ ನಾನು ಅದರಲ್ಲಿ ಕೆಲವು ಬೆಟಡಿನ್ ಹನಿಗಳನ್ನು ಹಾಕುತ್ತಿದ್ದೇನೆ. ನಾನು ಮೊದಲೇ ಹೇಳಿದ್ದಂತೆ ನಾನು ಮಾಡುತ್ತಿರುವ ಎಲ್ಲಾ ಪರೀಕ್ಷೆಗಳು ಇದು ಕೇವಲ ವಿಡಿಯೋಗಾಗಿ ಅಲ್ಲ. ಇನ್ನು ಕೆಲವು ಹನಿಗಳನ್ನು ಹಾಕೋಣ. ಈಗ ನಾನು ಮಾರುಕಟ್ಟೆ ಪ್ಯಾಡ್ನ ಚಿಪ್ ಅನ್ನು ಈ ಬೀಟಾಡಿನ್ನಲ್ಲಿ ಹಾಕುತ್ತೇನೆ. ಉತ್ಕರ್ಷಣ ನಿರೋಧಕ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮುಟ್ಟಿನ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳಿಂದ ಉಂಟಾಗುವ ಸೋಂಕಿನಿಂದ ಇದು ನಿಜವಾಗಿಯೂ ನಮ್ಮನ್ನು ತಡೆಯುತ್ತದೆಯೇ ಎಂದು ನೋಡೋಣ. ಆದ್ದರಿಂದ ಈಗ ಅದು ನಿಖರವಾಗಿ ಅದೇ ಆಗಿದೆ. ಆದ್ದರಿಂದ ನಾನು ಯಾವುದೇ ಬದಲಾವಣೆಗಳನ್ನು ನೋಡುತ್ತಿಲ್ಲ. ಆದ್ದರಿಂದ ನಾವು ಈ ಚಿಪ್ ಅನ್ನು ಹೊರತೆಗೆದಿದ್ದೇವೆ. ಅದು ನಿಖರವಾಗಿ ಒಂದೇ, ನೀರಿನ ಬಣ್ಣ ಕೂಡ ಒಂದೇ ಆಗಿದೆ. ಇದು ನಮ್ಮ ಚಿಪ್. ಈಗ ನಾನು ಅದನ್ನು ಮತ್ತೆ ಅದೇ ನೀರಿನಲ್ಲಿ ಹಾಕುತ್ತಿದ್ದೇನೆ. ಸರಿ, ಈಗ ನೋಡೋಣ ಮತ್ತು ಪರಿಶೀಲಿಸೋಣ. ನಮ್ಮ ಪ್ಯಾಡ್ನಲ್ಲಿ ಎಷ್ಟು ಆಂಟಿಆಕ್ಸಿಡೆಂಟ್ ಸಾಮರ್ಥ್ಯವಿದೆ ಎಂದು ಇದು ನಮಗೆ ಹೇಳುತ್ತದೆ. ಇದರಿಂದಾಗಿ ಯಾವುದೇ ಸೋಂಕು ಇರುವುದಿಲ್ಲ. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೀರಿ. ನೀರಿನ ಬಣ್ಣವನ್ನು ನೋಡಿ. ಆದ್ದರಿಂದ ನಾವು ಬೀಟಾಡಿನ್ ಪರೀಕ್ಷೆಯನ್ನು ಪ್ರಯತ್ನಿಸಿದ್ದೇವೆ. ನೀವು ಸಹ ಅದನ್ನು ಅಂಗೀಕರಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮತ್ತು ಇದೇ ಪರೀಕ್ಷೆ ಮಾರುಕಟ್ಟೆಯಿಂದ ಬೆಟಡೈನ್ ತೆಗೆದುಕೊಳ್ಳಿ. ನಮ್ಮ ಪ್ಯಾಡ್ ತೆಗೆದುಕೊಳ್ಳಿ. ಮಾರುಕಟ್ಟೆಯಿಂದ ಬೇರೆ ಯಾವುದೇ ಪ್ಯಾಡ್ ತೆಗೆದುಕೊಳ್ಳಿ. ಮತ್ತು ಅದೇ ಪರೀಕ್ಷೆಯನ್ನು ಮನೆಯಲ್ಲಿ ಮಾಡಿ. ಮತ್ತು ಅದು ಎಷ್ಟು ಗುಣಮಟ್ಟವನ್ನು ಹೊಂದಿದೆ ಎಂದು ನೋಡಿ. ಮತ್ತು ಅದನ್ನು ಹೇಗೆ ಪರಿಶೀಲಿಸುವುದು ನಾನು ಮಾಡಿದಂತೆ ಮತ್ತು ಅದನ್ನು ಮಾಡಿ. ಈಗ ನಮ್ಮ ಮುಂದಿನ ತುಂಬಾ ಆಸಕ್ತಿದಾಯಕ ಪರೀಕ್ಷೆಗೆ ಸಮಯವಾಗಿದೆ. ಅದನ್ನು ನಾವು ನಮ್ಮ ಮೆಟಲ್ ಡಿಟೆಕ್ಟರ್ ಬಳಸಿ ನಡೆಸುತ್ತೇವೆ. ಸರಿ, ಇದನ್ನು ನೋಡಿದಾಗ ನನಗೆ ವಿಮಾನ ನಿಲ್ದಾಣದ ಭದ್ರತಾ ಚೆಕ್ ಇನ್ ನೆನೆಸಿತು. ಹಾಗಾದರೆ ನಾವು ಇದನ್ನು ಏನು ಮಾಡಲಿದ್ದೇವೆ? ಇದು ನಮ್ಮ ಸ್ಯಾನಿಟರಿ ಪ್ಯಾಡ್ ಚಿಪ್. ಇದನ್ನು ನೀವು ಹಿಂದಿನ ಪರೀಕ್ಷೆಯಲ್ಲಿ ನೋಡಿದ್ದೀರಿ. ಅದರಲ್ಲಿರುವ ಗ್ರಾಫೀನ್ ಮತ್ತು ಬೆಳ್ಳಿಯ ಅಯಾನುಗಳ ಪ್ರಮಾಣ ಎಷ್ಟು ಇದೆ? ನಾವು ಅದನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ಚೆಕ್ ಮಾಡಲಿದ್ದೇವೆ. ಮತ್ತು ಗ್ರಾಫೀನ್ ಮತ್ತು ಸಿಲ್ವರ್ ಅಯಾನುಗಳೊಂದಿಗೆ ಏನಾಗುತ್ತದೆ? ಅದರ ಉಪಸ್ಥಿತಿ ಹೆಚ್ಚಾದಾಗ ಏನಾಗುತ್ತದೆ? ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಮತ್ತು ಅದೇ ಸಮಯದಲ್ಲಿ ಇದು ಮುಟ್ಟಿನ ಸೆಳೆತ ಮತ್ತು ಪೀರಿಯಡ್ ಸಮಯದಲ್ಲಿ ನೋವನ್ನು ಕಡಿಮೆ ಮಾಡುತ್ತದೆ. ಮತ್ತು ಅದೇ ಸಮಯದಲ್ಲಿ ಇದು ನೈಸರ್ಗಿಕವಾಗಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧದ ಗುಣಗಳನ್ನು ಹೊಂದಿದೆ. ಹಾಗಾದರೆ ಈಗ ನಾವು ಅದನ್ನು ಹೇಗೆ ಪರೀಕ್ಷಿಸಲಿದ್ದೇವೆ? ಈ ಮೆಟಲ್ ಡಿಟೆಕ್ಟರ್ ಮೂಲಕ. ನೀವು ಇದನ್ನು ಮಾರುಕಟ್ಟೆಯಲ್ಲಿಯೂ ಪಡೆಯಬಹುದು. ಚಿಪ್ ತೆಗೆದುಹಾಕುವ ಮೂಲಕ. ನೀವು ಈ ಪರೀಕ್ಷೆಯನ್ನು ಮನೆಯಲ್ಲಿಯೂ ಮಾಡಬಹುದು. ಆದ್ದರಿಂದ ನಾನು ಅದನ್ನು ಈ ರೀತಿ ಒತ್ತಿದೆ. ಮತ್ತು ಅದು ಕೆಲಸ ಮಾಡುತ್ತಿದೆ. ಮತ್ತು ನಾನು ಅದನ್ನು ಈ ರೀತಿ ಉಜ್ಜುತ್ತೇನೆ. ಆದ್ದರಿಂದ ಇದನ್ನು ನೋಡಿ. ಅದರಲ್ಲಿ ಒಂದು ಶಬ್ದವಿದೆ. ಅಂದರೆ ಅದರಲ್ಲಿ ಲೋಹವಿದೆ. ಸಿಲ್ವರ್ ಅಯಾನ್ ಗ್ರಾಫೀನ್ ಇದರಲ್ಲಿದೆ. ಮತ್ತು ಸರಿಯಾಗಿ, ಏಕೆಂದರೆ ನಿಯಮಿತ ಬೀಪ್ ಶಬ್ದವಿದೆ. ನಾವು ಅದನ್ನು ಮೆಟಲ್ ಡಿಟೆಕ್ಟರ್ನಿಂದ ಪರಿಶೀಲಿಸಿದ್ದೇವೆ. ಆದ್ದರಿಂದ ಅದರ ಉಪಸ್ಥಿತಿಯನ್ನು ಇನ್ನು ಒಂದು ವಿಷಯದೊಂದಿಗೆ ಪರಿಶೀಲಿಸೋಣ. ಅದರಲ್ಲಿ ಎಷ್ಟು ಬೆಳ್ಳಿಯ ಅಯಾನುಗಳಿವೆ? ಅದರಲ್ಲಿ ಎಷ್ಟು ಗ್ರಾಫೀನ್ ಇದೆ? ಇದು ನನ್ನ ಕೈಯಲ್ಲಿ ರೀಚಾರ್ಜ್ ಮಾಡಬಹುದಾದ ಎಲ್ಇಡಿ ಬಲ್ಬ್ ಆಗಿದೆ. ಓ ನನ್ನ ದೇವರೇ, ಅದನ್ನು ನೀವೇ ನೋಡಿ. ಆದ್ದರಿಂದ ಅದರಲ್ಲಿ ಬಳಸುವ ಪ್ರತಿಯೊಂದು ಗುಣವೂ ಅತ್ಯುತ್ತಮವಾಗಿದೆ ಎಂದು ನೀವು ನೋಡಬಹುದು. ಎಂತಹ ಅದ್ಭುತ ವಿಷಯ! ಮತ್ತೆ ಅದೇ ವಿಷಯ ನೀವು ನಿಮ್ಮ ಮನೆಯಲ್ಲಿಯೂ ಪ್ರಯತ್ನಿಸಬಹುದು. ಈಗ ನಮ್ಮ 5ನೇ ಪ್ರದರ್ಶನವನ್ನು ಪ್ರಾರಂಭಿಸೋಣ. ಈಗ ನಾವು ಇಲ್ಲಿ ಬಿಪಿ ಪರೀಕ್ಷೆ ಮಾಡುತ್ತೇವೆ. ಇಲ್ಲ, ಉಸಿರಾಟದ ಪರೀಕ್ಷೆ. ನಮ್ಮ ದೇಹದಂತೆಯೇ ಶುದ್ಧ ಮತ್ತು ಸ್ವಚ್ಛ ಉಸಿರಾಟ ಮುಖ್ಯವಾಗಿದೆ. ನಮ್ಮ ಚರ್ಮವು ಸುಂದರವಾಗಿ ಕಾಣಲು ಉಸಿರಾಡುವುದು ಮುಖ್ಯ. ನಾವು ನಮ್ಮ ಚರ್ಮದ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಅಂತೆಯೇ ಪ್ಯಾಡ್ನಲ್ಲಿ ಹೆಚ್ಚು ಉಸಿರಾಟದ ಸಾಮರ್ಥ್ಯ ಇದ್ದರೆ ಅದು ನಮಗೆ ಉತ್ತಮವಾಗಿದೆ. ಯಾವುದು ಚೆನ್ನಾಗಿದೆ ನಾನು ನಿಮಗೆ ವಿವರಿಸಲು ಬಯಸುತ್ತೇನೆ. ಹೆಚ್ಚು ಉಸಿರಾಟದ ಸಾಮರ್ಥ್ಯ ಇದ್ದರೆ ಕಡಿಮೆ ಶಾಖ ಉಂಟಾಗುತ್ತದೆ. ಮತ್ತು ಶಾಖ ಕಡಿಮೆ ಉತ್ಪತ್ತಿಯಾಗುವಾಗ ಶಾಖ ಉತ್ಪತ್ತಿಯಾಗದಾಗ ಆದ್ದರಿಂದ ಕೆಂಪಾಗುವುದಿಲ್ಲ, ಕಿರಿಕಿರಿ ಇಲ್ಲ, ತುರಿಕೆ ಇಲ್ಲ, ದದ್ದಿಲ್ಲ, ಸೋಂಕು ಇಲ್ಲ. ಮತ್ತು ಪ್ರತಿ ತಿಂಗಳು ದೊಡ್ಡ ಸಾಮಾನ್ಯ ಸಮಸ್ಯೆ ಚರ್ಮದ ದದ್ದಾಗಳಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಈ ಬ್ರ್ಯಾಂಡ್ ಬಲಭಾಗದಲ್ಲಿ ನಮ್ಮದು. ಮತ್ತು ಎಡಭಾಗವು ಮಾರುಕಟ್ಟೆ ಬ್ರ್ಯಾಂಡ್ ಆಗಿದೆ. ಆದ್ದರಿಂದ ನಾನು ಅದರಲ್ಲಿ ನೀರನ್ನು ಸುರಿಯುತ್ತೇನೆ. ಈ ಯಂತ್ರದ ಮೂಲಕ ಯಾವ ಪ್ಯಾಡ್ ಎಷ್ಟು ಉಸಿರಾಡುತ್ತೆ ಎಂಬುದನ್ನು ನಾವು ನೋಡೋಣ.
ಆದ್ದರಿಂದ ನೋಡೋಣ. ಪ್ರತಿಯೊಂದು ಪರೀಕ್ಷೆಯು ತುಂಬಾ ಆಸಕ್ತಿದಾಯಕ ಮತ್ತು ರೋಮಾಂಚನಕಾರಿಯಾಗಿದೆ. ಮತ್ತು ನಾವು ಈ ಪರೀಕ್ಷೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಮಾಡುತ್ತಿದ್ದೇವೆ, ಏಕೆಂದರೆ ನಾವು ಭಾರತದಲ್ಲಿ ನಿಮ್ಮೆಲ್ಲರಿಗಾಗಿ ಇಂತಹ ಅದ್ಭುತ ಉತ್ಪನ್ನವನ್ನು ತಂದಿದ್ದೇವೆ. ಆದ್ದರಿಂದ ಈ ಮಗುವೆ 1 2 3 ಉಸಿರಾಟದ ಪರೀಕ್ಷೆಯನ್ನು ಪ್ರಾರಂಭಿಸೋಣ. ಸರಿ. ಆದರೆ ನೀವು ಬಲಭಾಗದಲ್ಲಿ ನೋಡಬಹುದು, ನಾನು ಎರಡನ್ನೂ ಚೆನ್ನಾಗಿ ಒತ್ತಿಸುತ್ತಿದ್ದೇನೆ. ನಮ್ಮ ಪ್ಯಾಡ್ ಬಲಭಾಗದಿಂದ ಚೆನ್ನಾಗಿ ಉಸಿರಾಡುತ್ತಿದೆ. ಅದು ಸಂಪೂರ್ಣವಾಗಿ ಜೀವಂತವಾಗಿದೆ. ಮತ್ತು ಎಡಭಾಗದಲ್ಲಿ ಅದು ಮತ್ತೊಂದು ಬ್ರ್ಯಾಂಡ್ನದ್ದಾಗಿದೆ, ಯಾವುದೇ ಬಬಲ್ಸ್ ಇಲ್ಲ. ಅಂದರೆ ನಾನು ಉಸಿರಾಟದ ಶೂನ್ಯವನ್ನು ಅನುಭವಿಸುತ್ತಿದ್ದೇನೆ. ಸರಿ. ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಸ್ಯಾನಿಟರಿ ಪ್ಯಾಡ್ನಲ್ಲಿ ಮತ್ತೊಂದು ಅದ್ಭುತ ಪರೀಕ್ಷೆ ಪಾಸ್ ಮಾಡಿದ್ದೇವೆ. ಸರಿ. ಆದ್ದರಿಂದ ನೀವು ಈ ವಿಡಿಯೋದಲ್ಲಿ ಈ ಎಲ್ಲಾ 5 ಪ್ರದರ್ಶನಗಳನ್ನು ಅನುಭವಿಸಿದ್ದೀರಿ. ಮತ್ತು ನಮ್ಮ ಬ್ರಾಂಡ್ನ ಹೆಸರು ಅಸ್ಕ್ಲೇಪಿಯಸ್ ಫ್ರೀಯು. ಆದ್ದರಿಂದ ಈ ಬ್ರಾಂಡ್ನ ಸ್ಯಾನಿಟರಿ ಪ್ಯಾಡ್ ಖರೀದಿಸಿ. ಆರೋಗ್ಯಕರವಾಗಿ ಮತ್ತು ಸಂತೋಷವಾಗಿರಿ. ಅಸ್ಕ್ಲೇಪಿಯಸ್ ಪರವಾಗಿ ತುಂಬಾ ಧನ್ಯವಾದಗಳು.